ಹಾಯ್ ಎವ್ರಿವನ್, ಇವಾಗ ನೋಡಿ ಒಂದು XUV 500 W10 ಗಾಡಿ. ಈ ಗಾಡಿಗೆ ಬಂದ್ಬಿಟ್ಟು ಒಂದು ಸಿಸ್ಟಮ್ ಕಂಪ್ನಿಯಿಂದ ಬಂದಿರ್ತದೆ. ಸೊ ಅದು ಸಿಸ್ಟಮ್ ತೆಗಿಬಿಟ್ಟು ನಾವು 360 ಹಾಕಿ ಈ ಥರ ಮ್ಯಾಟ್ ಹಾಕಿ ಕ್ಯಾಲಿಬ್ರೇಷನ್ ಮಾಡಿ ಫ್ರಂಟ್ ಆ್ಯಂಡ್ ಬ್ಯಾಕ್ ಮ್ಯಾಟ್ ಹಾಕಿ ಫ್ರಂಟ್ ಕ್ಯಾಮ್ರಾನು ನೋಡ್ಬೋದು ನೀವು, ಇಲ್ಲಿದೆ ಇದು. ಈ ಥರ ನೀಟ್ ಕ್ಲೀನ್ ಮಾಡಿ ಫಿಟ್ ಮಾಡಿ, ಇದು ರೈಟ್ನಲ್ಲಿ ಒಂದು ಕ್ಯಾಮ್ರಾ, ಲೆಫ್ಟ್ನಲ್ಲಿ ಒಂದು ಕ್ಯಾಮ್ರಾ, ಪ್ಲಸ್ ಬ್ಯಾಕ್ ಸೈಡ್ನಲ್ಲಿ ಬಂದ್ಬಿಟ್ಟು ಇದು ನೋಡ್ಬೋದು ನೀವು W10. ಆಚೆ ಎಲ್ಲ ಫಿಟ್ ಮಾಡಿಲ್ಲ ನಾವು ಕ್ಯಾಮ್ರಾ. ಒರಿಜಿನಲ್ ಕ್ಯಾಮ್ರಾ ಎಲ್ಲಿ ಬರ್ತದೆ ಈ ಗಾಡಿಗೆ ಕ್ಯಾಮ್ರಾ, ಅದೇ ಜಾಗನಲ್ಲಿ ಫಿಟ್ ಮಾಡಿರೋದು ನಾವು. ಒರಿಜಿನಲ್ ಕ್ಯಾಮ್ರಾ ಎಲ್ಲಿ ಬರ್ತದೆ ನೋಡಿ, ಈ ಥರ ಇದ್ದಿದ್ದು ಕ್ಯಾಮ್ರಾ. ಈಗ ತೆಗಿಬಿಟ್ಟು ಓಲ್ಡ್ ಕ್ಯಾಮ್ರಾ ನಾವು ಒರಿಜಿನಲ್ ಕ್ಯಾಮ್ರಾ ಎಲ್ಲಿ ಬರ್ತದೆ ಅದೇ ಜಾಗನಲ್ಲಿ ಒಂದು ಕ್ಯಾಮ್ರಾ ಫಿಟ್ ಆಗಿದೆ. ಇದು ನೋಡ್ಬೋದು, ಇದು W10 ಗಾಡಿ, ಆಟೋಮೆಟಿಕ್ ಗಾಡಿ. ಸೊ ಕಂಪ್ನಿಯಿಂದ ಸಿಸ್ಟಮ್ ನಿಮಗೆ ಈ ಥರ ಡಿಸ್ಪ್ಲೇ ಇಲ್ಲಿ ಬಂದಿರ್ತದೆ. ಸೊ ಇದು ಡಿಸ್ಪ್ಲೇ ತೆಗಿಬಿಟ್ಟು ನಾವು ಈ ಥರ ಬಟನ್ ನಿಮಗೆ ಇಲ್ಲಿ ಬಂದಿರ್ತದೆ ಡಿಸ್ಪ್ಲೇದು. ಇದು ಈ ಥರ ಬಂದಿರೋದು. ಇದು ತೆಗಿಬಿಟ್ಟು ನಾವು ಒಂದು ಸಿಸ್ಟಮ್, ಒಂದು ಬ್ರ್ಯಾಂಡ್ ಅಂದರೆ ಬೇಜಾನ್ ನಿಮಗೆ ಬ್ರ್ಯಾಂಡ್ ಸಿಗುತ್ತೆ. ಸೊ ಬ್ರ್ಯಾಂಡ್ ಟು ಬ್ರ್ಯಾಂಡ್ ಚೇಂಜಸ್ ಇರ್ತದೆ. ಸೊ ಆ ಲೆಕ್ಕನಲ್ಲಿ ಒಂದು 360ದು ನೀಡ್ ಫಾರ್ ಸ್ಪೀಡ್ ಅಂತಾನೆ NFX ಅಂತ ಒಂದು ಕಂಪ್ನಿ, ಇದರದೇ ಕ್ಯಾಮ್ರಾ ಒಂದು ಇದು ನೀಡ್ ಫಾರ್ ಸ್ಪೀಡ್ ಸಿಸ್ಟಮ್. ಇದು ಬಂದ್ಬಿಟ್ಟು OLED. ಇದು ನೋಡ್ಬೋದು ನೀವು, OLED DSP 32 ಬ್ಯಾಂಡು, ಪ್ರೊಸೆಸಿಂಗು 4GB, 64GB, 6GB, 128GB ಆ ಥರ ರೋಮ್ ಬರ್ತದೆ. ಇದು ಎಲ್ಲ ಒರಿಜಿನಲ್ ಐಟಮು, ಪ್ರಾಡಕ್ಟ್ ಐಟಮು, ಪ್ಲಸ್ ಬ್ರ್ಯಾಂಡೆಡ್. ಬ್ರ್ಯಾಂಡ್ ಅಂದ್ರೂ ನಿಮಗೆ ಈ ಥರ ಸಿಸ್ಟಮ್ನಲ್ಲಿ ಎಲ್ಲ ಮೆನ್ಷನ್ ಇರ್ತದೆ. ಈ ಥರ ಮೆನ್ಷನ್ ಇರ್ತದೆ. ಡಿಸ್ಪ್ಲೇ ಏನು, ಇದು ಒಂದು ಸಿಸ್ಟಮ್ನಲ್ಲಿ ಏನಂದರೆ 360 ಕೆಲಸ ಮಾಡ್ತದೆ, ಫ್ರಂಟ್ ಆ್ಯಂಡ್ ರೇರ್ ಕ್ಯಾಮ್ರಾನು ಕೆಲಸ ಮಾಡ್ತದೆ, ಬರೀ ರಿವರ್ಸ್ ಕ್ಯಾಮ್ರಾನು ಕೆಲಸ ಮಾಡ್ತದೆ. ಸೊ ಈ ಥರ ಒಂದು ಫಿನಿಷರ್ ಬಂದಿರ್ತದೆ. ಈ ಫಿನಿಷರ್ ತೆಗಿಬಿಟ್ಟು ನಾವು ಒರಿಜಿನಲ್ಲು ಗ್ಲಾಸಿ ಫ್ರೇಮ್ ಹಾಕಿ, ಇದು ಫಿಟ್ಟಿಂಗು ನೋಡ್ಬೋದು ನೀವು. ನೋಡಿ, ಬೇಜಾನ್ ಗಾಡಿ XUV 500, W10, W6, W4ನಲ್ಲಿ ಎಲ್ಲ ಇದು ಫಿನಿಶಿಂಗ್ ನೋಡಿ ನೀವು ಯಾವ ಥರ ನಾವು ಫಿಟ್ ಮಾಡಿದ್ದೀನಿ ಅಂತ ಆಟೋಮೆಟಿಕ್ ಗಾಡಿಗೆ. ಬಟ್ ಈ ಗಾಡಿಗೆ ಕೆಲಸ ಮಾಡೋಕ್ಕೆ ನಮಗೆ ಟೈಮ್ ಬೇಕು. ಸೈಡ್ ಫಿನಿಷರು ತೋರಿಸಿ ನಿಮಗೆ ನೋಡಿ ಯಾವ ಥರ ಫಿಟ್ ಮಾಡಿದ್ದೀನಿ ಅಂತ. ನಾವು ಮೇಲೇನು ನೋಡಿ ನಿಮ್ಗೆ ಯಾವ ಥರ ಫಿಟ್ ಆಗಿದೆ ಅಂತ. ಇದು ಪ್ಲಸ್ ಇದು ಫಿನಿಷರು ವಿತ್ ಕ್ಯಾನ್ವಾಸ್ ಹಾಕಿ ನಾವು ಫಿಟ್ ಮಾಡಿರೋದು. ಸ್ಟೇರಿಂಗ್ ಕಂಟ್ರೋಲು ನಿಮಗೆ ಇದರಲ್ಲಿ ಕೆಲಸ ಮಾಡ್ತದೆ ಒಂದು. ನೆಕ್ಸ್ಟ್ ಇವಾಗ ನೋಡಿ, ಡೋರ್ ಕ್ಲೋಸ್ ಇದೆ. ಓಪನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನಿಮಗೆ ಡೋರ್ ಓಪನ್ ಅಂತ ತೋರಿಸುತ್ತೆ ಸಿಗ್ನಲ್. ಆಫ್ ಮಾಡಿದ್ರೆ ಆಫ್ ಆಗುತ್ತೆ ಒಂದು. ಪ್ಲಸ್ AC ಫಂಕ್ಷನು ನಿಮಗೆ ನೋಡಿ, ಇಲ್ಲಿ ಆನ್ ಮಾಡ್ರೆ ಆನು, ಇದು ಜಾಸ್ತಿ ಮಾಡೋ ಜಾಸ್ತಿ, ಕಡಿಮೆ, ಇದು ಸ್ವಿಚಸ್ಸು ವರ್ಕಿಂಗು, ಇದೆಲ್ಲ ನಿಮಗೆ ವರ್ಕಿಂಗ್ ಆಗುತ್ತೆ. ಇದು ನೋಡ್ಬೋದು, ಆಫ್ದು, ಆನ್ದು, ಹೈ ಲೋ, ಇದೆಲ್ಲ ಕೆಲಸ ಮಾಡ್ತದೆ. ಒರಿಜಿನಲ್ ಥರ ಹೆಂಗೆ ಬರ್ತದೆ ಅದೇ ಥರ ಕೆಲಸ ಮಾಡಿರೋದು W10 ಗಾಡಿ ಇದು. ಇದು ಫಿಟ್ ಮಾಡೋಕ್ಕೆ ಇದು ಫಿನಿಷರ್ ಹೆಂಗೆ ಬರ್ತದೆ ಗೊತ್ತಾ, ಇದು ಮೋಲ್ಡೆಡ್ ಥರ ಇದು ಬಿಚ್ಚಿ ನಾವು ಒರಿಜಿನಲ್ ಫ್ರೇಮ್ ಥರ ಹಾಕಿ ವಿತ್ ಕ್ಯಾನ್ವಾಸ್ ಹಾಕಿ ಇದು ಸಿಸ್ಟಮು ಫಿಟ್ ಮಾಡಿರೋದು. ಇದು ಫಿಟ್ಟಿಂಗು ನೋಡ್ಬೋದು ನೀವು. ಇಂಡಿಕೇಟರ್ ಹಾಕಿದ ತಕ್ಷಣ ನೋಡಿ ನಿಮ್ಗೆ ತೋರಿಸ್ತದೆ. ಈಗ ಲೆಫ್ಟ್ ಇಂಡಿಕೇಟರ್ ಅದೇ ಲೆಫ್ಟ್ ತೋರಿಸ್ತದೆ. ವಿತ್ ಕ್ಯಾಲಿಬ್ರೇಷನ್ ಜೊತೆನಲ್ಲಿ ಮಾಡಿದ್ರೆ ನಿಮಗೆ ಇಷ್ಟೊಂದು ಕ್ಲಾರಿಟಿ ಬರೋದು ಒಂದು. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೋಡಿ, ಇದು ನಿಮಗೆ ಬ್ರ್ಯಾಂಡ್ ಹೆಸರು ಇಲ್ಲಿ ನಿಮಗೆ ಸಿಂಬಲ್ ಬರಬೇಕು, ನೀಡ್ ಫಾರ್ ಸ್ಪೀಡ್ ಅಂತ. ಕಂಪ್ನಿ ಪ್ರಾಡಕ್ಟ್ ಅಂದರೆ ಈ ಥರ ನಿಮಗೆ ಸ್ಕ್ರೀನ್ನಲ್ಲಿ ಹೆಸರು ಬರ್ತದೆ. ಪ್ಲಸ್ ಇದು ಪ್ರೊಸೆಸಿಂಗು ಬೇರೆ ಥರ, ಇದು ಫೀಲಿಂಗು, ಟಚ್ಚು, ಇದು ಎಲ್ಲ ನಿಮಗೆ ಒಂದು ಬಾಡಿ ಹಿಂದ್ಗಡೆ ಬಾಡಿ, ಫ್ರಂಟ್ ಆ್ಯಂಡ್ ಇಮೇಜೇ ನಿಮಗೆ ಬೇರೆ ಥರ ಇದೆ. ಇದು ನಾರ್ಮಲ್ ಸಿಸ್ಟಮ್ ಥರ ಇರೋಲ್ಲ, ಇದೊಂದು ಪ್ರಾಡಕ್ಟೇ ಬೇರೆ ಥರ. ಸೊ ಇದು ನಿಮಗೆ ಎಲ್ಲ ಗಾಡಿಗೆ ಫಿಟ್ ಮಾಡ್ಬೋದು. ಇದು ಯೂನಿವರ್ಸಲ್ ಸಿಸ್ಟಮ್ ಥರನೇ 9 ಇಂಚು ಎಲ್ಲ ಗಾಡಿಗೆ ಫಿಟ್ ಮಾಡ್ಬೋದು ಇದು.